ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ. ಹಾಗೇನೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ್ಲೇ ನಾವು ಹಾಕುವ ಎಲ್ಲ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು. ಖೇರ್ತಾಬಾದ್ ಹಳ್ಳಿ ನೋಡಿದ್ಯಾ, ಎಂತ ಅದ್ಭುತವಾದ ಬಂಗ್ಲೆ ಇದು. ನೀನ್ ಬರೋಕೆ ಕೇಳ್ತಾ ಇರ್ಲಿಲ್ಲ. ನನಗೆ ಹಳೆ ಬಂಗ್ಲೆಯಲ್ಲಿ ಎಲ್ಲರ ಜೊತೆ ಹೋಲಿ ಸೆಲೆಬ್ರೇಟ್ ಮಾಡ್ಬೇಕಂತ ಇಷ್ಟ ಆಯ್ತು, ಆದ್ರೆ ನೀನ್ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಅರೆ, ನನಗೂ ಒತ್ತಡ ಇತ್ತು. ಒಳಗ್ ನಡಿ, ಎಲ್ಲ ಆರಾಮಾಗಿ ಹೇಳ್ತೀನಿ. ಇಬ್ರು ಒಂದ್ ಕೋಣೆಗೆ ಬಂದ್ರು. ಈಗ ಹೇಳಿ, ಏನ್ ಕಾರಣ? ನೀನ್ ನನ್ನ ಬಂಗ್ಲೆಯಿಂದ ಇಷ್ಟೊಂದ್ ದೂರ ಯಾಕೆ ಕರ್ಕೊಂಡ್ ಬಂದೆ? ಹಿಂದಿನ ವರ್ಷ ಹೋಲಿಲಿ ಅಲ್ಲಿ ತುಂಬಾ ದೊಡ್ಡ ಅಪಘಾತನೇ ಆಗೋಗಿತ್ತು. ಅಷ್ಟೇ, ನನಗಲ್ಲಿ ನಮ್ಮ ಮೊದಲನೇ ಹೋಲಿ ಆಚರಿಸಕ್ಕೆ ಇಷ್ಟ ಇರ್ಲಿಲ್ಲ. ಆದ್ರೆ ಏನಾಯ್ತು ಹೇಳು? ಅರೆ ಬಿಟ್ಬಿಡು ಆ ಬ್ಯಾಡ್ದದ್ ವಿಷಯನ. ಈ ಕಣ್ಮುಚ್ಕೋ, ನಿನಗೊಂದು ಸರ್ಪ್ರೈಸ್ ಇದೆ. ಸರಿ. ಇಷ್ಟನ್ನ ಹೇಳಿ ಪೂನಂ ಅವಳ ಕಣ್ಣನ್ನ ಮುಚ್ಕೋತಾಳೆ. ಬಲ್ರಾಜ್ ಬೀರುಯಿಂದ ಒಂದು ತಟ್ಟೆ ತಗೊಂಡ ಮತ್ತವಳು ಮುಂದೆ ತಗೊಂಡೋಗಿ ಹೇಳ್ದ, ಇವಾಗ ಕಣ್ಬಿಡು. ಇದನ್ನ ಕೇಳಿ ಪೂನಂ ಕಣ್ಬಿಟ್ಟಿದ ತಕ್ಷಣ ಬಲ್ರಾಜ್ ಕೈಯಲ್ಲಿ ಬಣ್ಣಗಳ ತಟ್ಟೆ ನೋಡಿ ಅವಳಿಗೆ ಆನಂದ ಉಕ್ಕಿ ಹರಿತು. ಹ್ಯಾಪಿ ಹೋಲಿ! ಇಷ್ಟನ್ನ ಹೇಳಿ ಪೂನಂ ಅವನ್ಗೆ ಬಣ್ಣ ಹಚ್ಚದ್ಲು. ಮತ್ತೆ ಪೂನಂ ಕೂಡ ಖುಷಿಯಾಗಿ ಅವನ್ಗೂ ಬಣ್ಣ ಹಚ್ಚದ್ಲು. ಇಬ್ರು ಒಬ್ಬರನ್ನೊಬ್ಬರನ್ನ ಅಪ್ಕೊಂಡ್ರು. ಆದ್ರೆ ಮರುಕ್ಷಣ ಪೂನಂ ಮುಖದಲ್ಲಿ ಉರಿ ಶುರುವಾಗ್ಬಿಡುತ್ತೆ. ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ಪೂನಂಗೆ ಉರಿ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆಗ ಕೋಣೆಯ ಎಲ್ಲ ಕಿಟಕಿಗಳು ತೆರ್ಕೊಂಡ್ವು ಮತ್ತೆ ಜೋರು ಬಿರುಗಾಳಿ ಒಳಗ್ ಬರಕ್ ಶುರುವಾಯ್ತು. ಪೂನಂ ಮುಖದ ಮೇಲೆ ಹಚ್ಚಿದ್ದ ಎಲ್ಲ ಬಣ್ಣ ಪೂನಂನ ಪೂರ್ತಿ ಶರೀರ ನಿಧಾನವಾಗಿ ಕೆಂಪಗ್ ತಿರುಗ್ತು. ಅವಳು ಕಣ್ಣುಗಳು ಪೂರ್ತಿ ಬಿಳ್ಚ್ಕೊಂಡ್ಬಿಟ್ವು. ಬಲ್ರಾಜ್ನ ಕಣ್ಣುಗಳು ಇದನ್ನ ನೋಡಿ ಆಶ್ಚರ್ಯದಿಂದ ದಂಗಾದ. ಅವನ್ಗೆ ಅರ್ಥ ಆಗಕ್ ಮುಂಚೆ, ಅಷ್ಟಕ್ಕೂ ಮುಂಚೆ ಪೂನಂ ಭಯಾನಕವಾದ ಶಬ್ದ ಮಾಡ್ಕೊಂಡು ಅವನ್ ಮೇಲೆ ಆಕ್ರಮಣ ಮಾಡಿದ್ಲು. ಬಲ್ರಾಜ್ನ ಎಣ ಅಲ್ಲೇ ಭೂಮಿ ಮೇಲೆ ಬಿದ್ದಿತ್ತು. ಅವನ ಎದೆಯಿಂದ ಹೊಟ್ಟೆವರೆಗೂ ಸೀಳ್ಬಿಟ್ಟಿದ್ರು, ಬಗ್ದಿದ್ರು. ಪೂನಂ ಅವನ ರಕ್ತನ ಗಾಳಿಯಲ್ಲಿ ಎಸಿತಿದ್ಲು. ಬೇಜಾರ್ ಮಾಡ್ಕೋಬೇಡ, ಹೋಲಿ ಇದೆ. ಮಾರನೇ ದಿನ ಹೋಲಿ ಹಬ್ಬ ಇತ್ತು. ಠಾಕೂರ್ ಸಾಹೇಬ್ರ ಮಗ ಪೃಥ್ವೇಶ್ ಮತ್ತವನ ಹೆಂಡತಿ ಜಾನ್ವಿ, ಚಿಕ್ಕ ಮಗ ಮೋಹಿತ್ ಠಾಕೂರ್ ಸಾಹೇಬ್ರಿಗೆ ಬಣ್ಣ ಹಚ್ಚಿದ್ರು ಮತ್ತವ್ರತ್ರ ಆಶೀರ್ವಾದ ಪಡ್ಕೊಂಡ್ರು. ಎಷ್ಟು ಚೆನ್ನಾಗಿರ್ತಾ ಇತ್ತು. ಬಲ್ರಾಜ್ ಮತ್ತೆ ಪೂನಂ ಕೂಡ ಇದ್ದಿದ್ರೆ. ಪೂನಮಿನ ಮೊದಲನೇ ಹೋಲಿ ಇತ್ತು ಇದು. ಈ ಸಂದರ್ಭದಲ್ಲಿ ಅವನು ಅಂಧವಿಶ್ವಾಸನ ನಂಬಿ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋದ. ಮಾವ, ನೀವ್ ಯಾವ ಅಂಧವಿಶ್ವಾಸದ ಬಗ್ಗೆ ಮಾತಾಡ್ತಿದ್ದೀರಿ? ಹಿಂದಿನ ವರ್ಷ ಮಹೇಶ್ ಈ ಹಳ್ಳಿಲಿ ಉಳ್ಕೊಳಕ್ ಬಂದಿದ್ದ. ಅವನ ಹೆಂಡತಿ ಗುಲಾಲ್. ದುರಾದೃಷ್ಟ, ಮಹೇಶ್ ಕಾಡು ಪ್ರಾಣಿಗಳಿಗೆ ಶಿಕಾರಿಯಾದ. ಆಗ ಗುಲಾಲು ವಿಧವೆ ಆದ್ಲು. ಹೋಲಿ ಹಬ್ಬ ಹತ್ರದಲ್ಲಿತ್ತು ಮತ್ತೆ ಬೆಂಕಿ ಜೋರಾಗಿ ಉರಿತಿತ್ತು. ಆಗ ಗುಲಾಲ್ ಹತ್ರಕ್ಕೆ ಬರ್ತಾ ಇದ್ಲು. ಒಬ್ಬ ವಿಧವೆ ಹೋಲಿ ಆಡಕ್ಕಾಗಲ್ಲ, ಆದ್ರೆ ಅವಳ ಬಿಳಿ ಸೀರೆ ಕೆಂಪು ಬಣ್ಣದಲ್ಲಿ ಆವರಿಸ್ಕೊಂಡಿತ್ತು. ಅವಳು ಸೀದಾ ಒಂದು ಬೊಂಬೆ ಹಾಗೆ ಆ ಬೆಂಕಿ ಹತ್ರ ಹೋಗ್ತಾನೇ ಇದ್ಲು. ಅಲ್ಲಿದ್ದವರೆಲ್ಲ ಅವಳನ್ನೇ ನೋಡಿ ದಂಗಾಗ್ಬಿಟ್ಟಿದ್ರು. ಯಾರಾದ್ರೂ ಏನಾದ್ರೂ ಮಾಡಕ್ ಮುಂಚೆನೆ ಅವಳು ಬೆಂಕಿ ಹತ್ರ ಹೋಗ್ಬಿಟ್ಲು. ಎಲ್ರೂ ನೋಡ್ತಾ ಇದ್ರು. ನನಗೀಗ ಸಾಯೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ಆದ್ರೆ ನಾನು ಆಣೆ ಮಾಡ್ತೀನಿ, ನಾನ್ ಮುಂದಿನ ವರ್ಷ ಹೋಲಿಗೆ ಖಂಡಿತ ಬರ್ತೀನಿ ಮತ್ತೆ ನನಗಾಗಿರೋ ಅನ್ಯಾಯಕ್ಕೆ ಸೇಡ್ ತೀರ್ಸ್ಕೊಳ್ತೀನಿ. ಅಷ್ಟು ಹೇಳಿ ಅವಳು ಉರಿತಾ ಇದ್ದ ಬೆಂಕಿ ಒಳಗಡೆ ಹಾರ್ಬಿಟ್ಲು. ಹಳ್ಳಿ ಜನ ಅವಳನ್ನ ರಕ್ಷಣೆ ಮಾಡಕ್ಕಾಗ್ಲಿಲ್ಲ. ಆದ್ರೆ ಅವಳು ಯಾಕೆ ಹಾಗೆ ಮಾಡಿದ್ಲು? ಮತ್ತವಳಿಗೆ ಬಣ್ಣ ಯಾರು ಹಚ್ಚಿದ್ರು? ಅರೆ, ಅವಳೊಬ್ಳು ಹುಚ್ಚ ಹೆಂಗ್ಸಾಗಿದ್ಲು, ಆತ್ಮಹತ್ಯೆ ಮಾಡ್ಕೊಂಡ್ಲು, ಬೇರೆ ಏನೂ ಇಲ್ಲ. ಪೃಥ್ವೇಶ್ ಮಾತನ್ನ ಮುಂದುವರ್ಸಕ್ಕೆ ಬಿಡೋದಿಲ್ಲ. ಸಂಜೆ ಆಗ್ತಾ ಇದ್ದ ಹಾಗೆ ಎಲ್ರೂ ಆಚರಿಸಕ್ಕೆ ತಯಾರಿದ್ರು. ಆಗ ಪೃಥ್ವೇಶ್ ಜಾನ್ವಿಗೆ ಎಲ್ರಿಂದ ಕಣ್ ತಪ್ಸಿ ಮನೆ ಒಳಗ್ ಕರೀತಾನೆ. ನೋಡಿದ್ರಲ್ಲ, ಏನೂ ಆಗ್ಲಿಲ್ಲ. ಬಲ್ರಾಜ್ ಅಣ್ಣ ಸುಮ್ನೆ ಪೂನಂನ ಕರ್ಕೊಂಡು ಹೋಗ್ಬಿಟ್ರು. ನಾನ್ ಮೊದ್ಲೇನೆ ಹೇಳಿದ್ದೆ ಅವಳೊಬ್ಳು ಹುಚ್ಚ ಹೆಂಗ್ಸು ಅಂತ. ಸತ್ತೋದ್ಮೇಲೆ ಅವ್ರು ಇಷ್ಟಪಟ್ಟಂಗೆ ಯಾರು ವಾಪಸ್ ಬರಕ್ಕಾಗತ್ತಾ? ಇಷ್ಟನ್ನ ಹೇಳಿ ಅವನು ಜಾನ್ವಿನ ತಬ್ಕೊಂಡ. ನಡಿ, ಈಗ ಒಬ್ರಿಗೊಬ್ರು ಬಣ್ಣ ಹಚ್ಚೋಣ. ಅದಾದ್ಮೇಲೆ ಬಾಂಗ್ ನಶೆಯಲ್ಲಿ ತೇಲಾಡೋ ಮಜಾನೇ ಬೇರೆ. ಇಷ್ಟನ್ನ ಹೇಳಿ ಪೃಥ್ವೀಶ್ ಅವನ ಎರಡೂ ಕೈಯಲ್ಲಿ ಬಣ್ಣ ತಗೊಂಡ ಮತ್ತೆ ಜಾನ್ವಿ ಮುಖದ ಮೇಲೆ ಬಣ್ಣ ಹಚ್ದ. ನೋಡ್ತಾ ನೋಡ್ತಾನೆ ಆ ಬಣ್ಣ ರಕ್ತವಾಗಿ ಪರಿವರ್ತನೆ ಆಯ್ತು ಮತ್ತೆ ಜಾನ್ವಿ ಮುಖದ ಮೇಲೆ ಅದರಿಂದ ಉರಿ ಶುರುವಾಯ್ತು. ಪೃಥ್ವೇಶ್ ಮೇಲೆ ಹಾಕಿದಂತ ಬಣ್ಣ ಕೂಡ ರಕ್ತವಾಗ್ಬಿಡ್ತು ಮತ್ತೆ ಪೂರ್ತಿ ಕೋಣೆಯಲ್ಲಿ ರಕ್ತದ ವಾಸನೆ ಹರಡ್ತು. ಜಾನ್ವಿ ಶರೀರ ಪೂರ್ತಿ ಕೆಂಪಗಾಯ್ತು ಮತ್ತೆ ಕಣ್ಣು ಹಳದಿ ಆಯ್ತು.
ಅವಳ ಉಗುರುಗಳು ಯಾವ್ದೋ ದೆವ್ವದ ಹಾಗೆ ಉದ್ದ ಆದ್ವು, ಆಮೇಲೆ ಚೂಪಾದ್ವು. ಯಾರು ನೀನು? ಗುಲಾಲ್? ಹೌದು, ಗುಲಾಲ್. ಒಬ್ಳು ಹುಚ್ಚಿ ಹೆಂಗ್ಸು. ಒಂದು ಹುಚ್ಚಿ ಜೊತೆ ಹೋಲಿ ಆಡ್ಬೇಕು ಅಂತಿದ್ಯಲ್ಲ ನೀನು. ಬಾ ಈಗ ಆಡ್ಬಾ. ಇಲ್ಲ. ಋತುವೇಶ್ ಓಡಕ್ಕೆ ತಯಾರಾದ, ಆದ್ರೆ ಜಾನ್ವಿ ಅವನ್ನ ಹಿಡಿದ್ಲು. ಮರುಕ್ಷಣ ಜಾನ್ವಿ ಚೂಪಾದ ಉಗುರುಗಳು ಪೃಥ್ವೇಶ್ನ ಹೊಟ್ಟೆ ಬಗದ್ವು. ಮತ್ತವಳು ನೆಲದ ಮೇಲೆ ಕುತ್ಕೊಂಡು ಅವನ ರಕ್ತದಿಂದ ಹೋಲಿ ಆಡ್ತಾ ಇದ್ಲು. ಹೊರಗಡೆ ಹೋಲಿ ಆಡ್ತಿದ್ದ ಎಲ್ರೂ ಈ ಧ್ವನಿನ ಕೇಳಿ ಶಾಂತವಾದ್ರು. ಎಲ್ಲ ಜನರು ಮನೆ ಕಡೆ ನೋಡ್ತಾ ಇದ್ರು. ಒಳಗಡೆಯಿಂದ ಜಾನ್ವಿ ಹೊರಗಡೆ ಬಂದ್ಲು. ಅವಳು ಪೂರ್ತಿ ರಕ್ತ ಸಿಕ್ತವಾಗ್ಬಿಟ್ಟಿದ್ಲು. ಅವಳ ಒಂದ್ ಕೈಯಲ್ಲಿ ಪೃಥ್ವೀಶ್ನ ಕತ್ತರಿಸಿರೋ ತಲೆ ಇತ್ತು. ಬೇಜಾರ್ ಮಾಡ್ಕೋಬೇಡ, ಹೋಲಿ ಇದೆ ಇಷ್ಟನ್ನ ಹೇಳಿ ಅವಳು ಎಲ್ರ ಮುಂದೆ ಪೃಥ್ವೇಶ್ನ ಕತ್ತರಿಸಿರೋ ತಲೆ ಬಿಸಾಡ್ತಾಳೆ. ಅದು ಠಾಕೂರ್ ಸಾಹೇಬ್ರ ಪಾದದ ಹತ್ರ ಬಂದ್ಬಿಡತ್ತೆ. ಆಗ ಜಾನ್ವಿ ಕಿರ್ಚಿದ್ಲು. ಮತ್ತವಳ ಶರೀರದಿಂದ ಗುಲಾಲ್ನ ಆತ್ಮ ಹೊರಬಂದು ಎಲ್ರಿಗೂ ಕಾಣಿಸಿದ್ಲು. ಗುಲಾಲ್ ಮೋಹಿತ್ ಕಡೆ ತಿರುಗಿ ಹೇಳಿದ್ಲು, ನಿನ್ ಬಾಯಲ್ಲೇ ಹೇಳು, ನಾನು ಹೋಲಿ ದಿನ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡೆ ಅಂತ, ಇಲ್ಲಾಂದ್ರೆ ನಿನ್ನನ್ನು ಮುಗಿಸ್ಬಿಡ್ತೀನಿ. ಇದನ್ ಕೇಳಿ ಮೋಹಿತ್ ಭಯ ಪಟ್ಕೊಂಡ. ಠಾಕೂರ್ ಸಾಹೇಬ್ರು ತುಂಬಾ ಕೋಪದಿಂದ ಅವನ್ ಕಡೆನೆ ನೋಡ್ತಿದ್ರು. ಬಲರಾಜು ಮತ್ತೆ ಪೃಥ್ವೀಶ್ ಅಣ್ಣ ಇಬ್ರು ಗುಲಾಲ್ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ರು. ಅವರು ಪ್ಲಾನ್ ಮಾಡಿದ್ರು ಮತ್ತೆ ಗುಲಾಲ್ನ ಅನುಭವಿಸಕ್ಕೆ ಅದೇ ಸರಿಯಾದ ಸಮಯ ಅಂತ ಅವ್ರು ಅನ್ಕೊಂಡ್ರು. ಇಡೀ ಹಳ್ಳಿ ನಶೆಯಲ್ಲಿ ತೇಲಾಡ್ತಾ ಇರುತ್ತೆ, ಆಗ ಗುಲಾಲ್ನ ಕೇಳೋರು ಯಾರು ಇರೋದಿಲ್ಲ ಅಂತ. ನಾನು ಅವರಿಗೆ ಅರ್ಥ ಮಾಡ್ಸೋಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅವರುಗಳು ತುಂಬಾ ಬಾಂಗ್ ಕುಡಿದು ಬಿಟ್ಟಿದ್ರು. ನನಗೂ ಬಲವಂತದಿಂದ ಕುಡಿಸ್ಬಿಟ್ರು. ಆಮೇಲೆ 3 ಜನ ನಾವು ಗುಲಾಲ್ ಮನೆಗೆ ಹೋದ್ವಿ. ನೀವಿಲ್ಲೇನ್ ಮಾಡ್ತಿದ್ದೀರಿ? ಏ ಗುಲಾಲ್, ನಾವು ನಿನ್ ಜೊತೆ ಹೋಲಿ ಆಡಕ್ಕೆ ಅಂತ ಬಂದಿದೀವಿ. ನಿನಗೆ ಬಣ್ಣ ಹಾಕ್ದಲೆ ನಾವಿಲ್ಲಿಂದ ಹೋಗೋದಿಲ್ಲ. ಇಲ್ಲ, ನಾನ್ ವಿದ್ವೆ, ನಾನ್ ಹೋಲಿ ಆಡಕ್ಕಾಗಲ್ಲ. ನೀವೆಲ್ರೂ ದಯವಿಟ್ಟು ಇಲ್ಲಿಂದ ಹೊರಟು ಹೋಗ್ಬಿಡಿ. ಅವಳು ನಮಗೆ ಸರಿಯಾಗಿ ಹೇಳಿದ್ಲು, ಆದ್ರೆ ನಮ್ಮ ಮೇಲೆ ಬಾಂಗಿನ ನಶೆ ಇದ್ದಿದ್ರಿಂದ ನಾವು ಕೇಳಲೇ ಇಲ್ಲ. ತಪ್ಪು ತಿಳ್ಕೋಬೇಡ, ಇದು ಹೋಲಿ ಅಷ್ಟ್ ಹೇಳ್ಬಿಟ್ಟು ನಾವು ಬಣ್ಣ ಹಾಕಿದ್ವಿ. ಹೊರಗಡೆ ಹಾಡು ಕುಣಿತ ನಡೀತಾ ಇತ್ತು. ಎಲ್ಲರೂ ಮಜಾ ಮಾಡೋದ್ರಲ್ಲಿ ವ್ಯಸ್ತರ ಹಾಕಿದ್ವಿ. ಯಾರಿಗೂ ಅವಳ ಕೂಗು ಕೇಳಿಸ್ಲೇ ಇಲ್ಲ. ಬಾಂಗಿನ ನಶೆಯಲ್ಲಿ ನಮ್ಮನ್ನ ನಾವು ನಿಯಂತ್ರಿಸ್ಕೊಳಕ್ಕೆ ಆಗ್ಲಿಲ್ಲ. ಆಮೇಲೆ ಯಾವಾಗ ಇವರ ದೌರ್ಜನ್ಯಕ್ಕೆ ನನ್ನನ್ನ ಹಾಳು ಮಾಡಿದ್ರೋ, ನನ್ ಒಳಗಿಂದ ಮುರಿದು ಹೋದೆ. ಆಗ ನಾನು ಸಾಯೋದಕ್ಕೆ ತಯಾರಾಗ್ಬಿಟ್ಟೆ. ಅದಕ್ಕೆ ನಾನು ನನ್ನನ್ನ ಬೆಂಕಿಗೆ ಒಪ್ಪಿಸ್ಕೊಂಡ್ಬಿಟ್ಟೆ. ಮತ್ತೆ ಮುಂದಿನ ಹೋಲಿಗೆ ಎಲ್ರಿಗೂ ಶಿಕ್ಷೆ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ. ಇದನ್ನ ಕೇಳಿ ಠಾಕೂರ್ ಅವಳ ಮುಂದೆ ಮಂಡಿ ಊರ್ದ. ನೀನ್ ನನ್ನ 2 ಮಕ್ಕಳನ್ನು ಸಾಯಿಸ್ಬಿಟ್ಟೆ. ಮೋಹಿತಿಗೆ ಏನು ಮಾಡ್ಬೇಡ, ಇವನು ನನ್ನ ಕೊನೆ ಸಂತಾನ. ಇಲ್ಲ, ಆ ರೀತಿ ಆಗಲ್ಲ. ನಾನ್ ನನ್ನ ಇಷ್ಟದಿಂದ ಏನು ಮಾಡ್ಲಿಲ್ಲ. ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ದೆ, ಆದ್ರೆ ಅವ್ರು ನನಗೆ ಬಲವಂತದಿಂದ ಬಾಂಗನ್ನ ಕುಡಿಸಿದ್ರು. ಇಲ್ಲ ಅಂದ್ರೆ ನಾನ್ ನಿನ್ ಜೊತೆ ಆತರ ಏನು ಮಾಡ್ತಾ ಇರ್ಲಿಲ್ಲ. ಇಬ್ರು ಮಂಡಿ ಊರಿ ಕೂರೋದ್ರಿಂದ ಗುಲಾಲ್ಗೆ ಅವ್ರ ಮೇಲೆ ದಯೆ ಬರುತ್ತೆ. ಮತ್ತೆ ಅವಳ ಆತ್ಮ ಅಲ್ಲಿಂದ ಮಾಯ ಆಯ್ತು. ಠಾಕೂರ್ ಹತ್ಕೊಂಡು ಮೋಹಿತ್ನ ತಬ್ಕೊಂಡ್ಬಿಡ್ತಾನೆ. ಈಗ ಇಡೀ ಹಳ್ಳಿ ಜನ ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು. ರಾತ್ರಿ ಠಾಕೂರ್ ನೋಡಿದ್ರು, ಮೋಹಿತ್ ಗಡಿಬಿಡಿಲಿ ಅವ್ನ್ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದ. ಏನಾಯ್ತು ಮೋಹಿತ್, ನೀನೆಲ್ಲೋ ಹೋಗಕ್ಕೆ ತಯಾರಿ ಮಾಡ್ಕೋತಾ ಇದ್ಯಾ? ನನಗಿಲ್ಲಿದ್ದು ಸಾಯಕ್ಕಿಷ್ಟ ಇಲ್ಲ. ಆ ಪಿಶಾಚಿ ಯಾವಾಗ ಬೇಕಾದ್ರೂ ಬರಬಹುದು. ಅರೇ, ಅವಳು ನಿನಗೆ ಕ್ಷಮಿಸ್ಬಿಟ್ಟಿದ್ದಾಳೆ. ಮತ್ತೆ ನಿನ್ ಉದ್ದೇಶ ಆತರ ಏನು ಇರ್ಲಿಲ್ಲ. ಇಲ್ಲ ಅಪ್ಪ, ನಾನ್ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೆ. ನಾನು ಅವ್ರಿಬ್ರಿಗೆ ಬಾಂಗ್ ಜೊತೆ ಹೆಂಡಾನು ಸೇರಿಸಿ ಕೊಡ್ಸ್ಬಿಟ್ಟಿದ್ದೆ. ಮತ್ತೆ ಗುಲಾಲ್ ಮನೆಗೆ ನಾನೇ ಅವ್ರನ್ನ ಕರ್ಕೊಂಡು ಹೋದೆ. ಇದನ್ನ ಕೇಳಿ ಠಾಕೂರ್ಗೆ ಅವನ್ ಮೇಲೆ ಕೋಪ ಬಂತು. ಈಗೊಂದು ನಗು ಗಾಳಿಯಲ್ಲಿ ತೇಲ್ತು. ಈಗ ನಿನಗೆ ಹೋಲಿ ಆಡೋ ಸಮಯ ಬಂದ್ಬಿಟ್ಟಿದೆ. ಬೇಜಾರ್ ಮಾಡ್ಕೋಬೇಡಿ, ಹೋಲಿ ಇದೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ. ಹಾಗೇನೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ್ಲೇ ನಾವು ಹಾಕುವ ಎಲ್ಲಾ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು.